ಧರ್ಮಪುರಿಯಲ್ಲಿ ಹಲಸಿನ ಕ್ಷೇತ್ರೋತ್ಸವ. ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯ ಪಾಪರ್ಪಟ್ಟಿ ಗ್ರಾಮದ ರೈತ ವಿನಯಗಂ ಅವರ ತೋಟದಲ್ಲಿ ಹಲಸಿನ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಫ್ಲೆರೋಜಾ ಆಗ್ರೋ ಸೊಲ್ಯೂಷನ್ಸ್ ಕಂಪನಿ ಎಂಡಿ ಫಿರೋಜ್ ಭಾರತಿ ಅವರು ಹಲಸಿನಕಾಯಿಯನ್ನು ಕಟ್ ಮಾಡುವುದರ ಮೂಲಕ ಉದ್ಘಾಟಿಸಿದರು. ಅವರು ಮಾತನಾಡಿ, ಪ್ರತಿಯೊಬ್ಬ ರೈತರು ತಮ್ಮ ಭೂಮಿಯಲ್ಲಿ 1 ಎಕರೆಯ ಮಟ್ಟಿಗೆ ಹಲಸಿನ ಗಿಡಗಳನ್ನು ನಾಟಿ ಮಾಡಿದರೆ ಭೂಮಿಯ ಫಲವತ್ತತೆ ಹೆಚ್ಚುತ್ತದೆ ಹಾಗೂ ಸಾವಯವ ಪದ್ಧತಿಯಲ್ಲಿ ಬೆಳೆಯುವ ಆಹಾರದಿಂದ ಆರೋಗ್ಯ ಉತ್ತಮವಾಗುತ್ತದೆ ಎಂದರು. ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ ಕೃಷಿ ವಿಜ್ಞಾನಿ ತನ್ವೀರ್ ಅಹಮದ್ ಮಾತನಾಡಿ, ತಮಿಳುನಾಡು, ಆಂಧ್ರ ಹಾಗೂ ಕರ್ನಾಟಕ ರಾಜ್ಯಗಳಲ್ಲಿ ಹಲಸು ಕೃಷಿಯನ್ನು ಉತ್ತೇಜಿಸುವ ಮೂಲಕ ರೈತರು ಆರ್ಥಿಕವಾಗಿ ಸಬಲರಾಗಬಹುದು. ಸಾವಯವ ಮಾದರಿಯಲ್ಲಿ ತೋಟಗಾರಿಕೆ ಬೆಳೆ ಮಾಡಿದರೆ ರೈತರು ಸ್ವಾವಲಂಬಿ ಜೀವನ ನಡೆಸಬಹುದು ಎಂದು. ಈ ಸಂದರ್ಭದಲ್ಲಿ ಥಾಯ್ ಹೈಬ್ರಿಡ್ ಹಾಗೂ ಸ್ಥಳೀಯ ಹಲಸು ತಳಿಗಳ ಬೆಳವಣಿಗೆಗೆ ಕಂಪನಿಯು ಸಾವಯವ ಕೃಷಿ ಮಾದರಿಯಲ್ಲಿ ಒಪ್ಪಂದ ಮಾಡಿಕೊಂಡಿತ್ತು. ರೈತ ವಿನಯಗಂ ಅವರು ಧರ್ಮಪುರಿ ಜಿಲ್ಲೆಯ ಪಾಪರ್ಪಟ್ಟಿ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಹಲಸಿನಕಾಯಿಯನ್ನು ಕಟಾವು ಮಾಡಿ ಕಂಪನಿ ಖರೀದಿಸಲು ಮುಂದಾಗಿದೆ. ಈ ತಳಿಯು ವರ್ಷ ಪೂರ್ತಿ ಫಸಲು ನೀಡುವ ವಿಶಿಷ್ಟ ತಳಿ ಆಗಿದ್ದು, ಕಂಪನಿಯು ಖರೀದಿ ಒಪ್ಪಂದದಿಂದ ಮಾರುಕಟ್ಟೆ ಸಮಸ್ಯೆ ಇರುವುದಿಲ್ಲ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಫ್ಲೋರೋಜಾ ಕಂಪನಿಯ ರೀಜನಲ್ ಮ್ಯಾನೇಜರ್ ಅನಿಲ್ ಮುರಳಿ ಮೋಹನ್ ಹಾಗೂ ರಾಜ್ಯದ ಕಾರ್ಯಕರ್ತರು ಭಾಗವಹಿಸಿದ್ದರು. ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಮ್ಮೆಲ್ಲ ಒಂದು ಫ್ಲೋರೋಜಾ ಗ್ರೂಪ್ ಆಫ್ ಕಂಪ್ನೀಸ್ನ ಒಂದು ಸ್ಟಾಫ್ ಎಲ್ಲ ಮಾಡ್ತಾ ಇದ್ರು. ಬಟ್ ಎಲ್ಲ ರೈತರಲ್ಲಿ ಒಂದೇ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಇವ್ರ ಕಂಪ್ನಿಯವ್ರು ಬರ್ತಾರೆ ಮತ್ತೆ ಅವ್ರ ಸಸಿಗಳನ್ನು ಮಾರ್ಬಿಟ್ಟು ಅವರು ಬಿಟ್ಟು ಹೋಗ್ತಾರೆ ಅನ್ನೋಂತಹ ಎಲ್ಲರಿಗೂ ಇದಿರುವಂತಹ ಒಂದು ಪ್ರಶ್ನೆ ಇದ್ದಿದ್ದು. ಆ ಎಲ್ಲ ಒಂದು ಪ್ರಶ್ನೆಗಳಿಗೆ ಇವತ್ತಿನ ದಿನ ಒಂದು ಉತ್ತರವನ್ನು ಕೊಡಲಿಕ್ಕೆ ಈ ಒಂದು ಫ್ಲೋರೋಜಾ ಗ್ರೂಪ್ ಆಫ್ ಕಂಪ್ನೀಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಫಿರೋಜ್ ಭಾರತಿರವರು ಮತ್ತು ಎಲ್ಲ ಅಧಿಕಾರಿ ವರ್ಗದವರು, ಎಲ್ಲ ನಮ್ಮ ಎಕ್ಸಿಕ್ಯೂಟಿವ್ಸು, ಮ್ಯಾನೇಜರ್ಸ್ ಎಲ್ಲರೂ ಕೂಡ ಈ ಒಂದು ತಮಿಳುನಾಡಿನ ಧರ್ಮಪುರಿ ಒಂದು ಜಿಲ್ಲೆಯಲ್ಲಿ ಬಂದು ಇವತ್ತು ಏನು ನಮ್ಮ ರೈತರು ಈ ಒಂದು ಗ್ರೂಪನ್ನು, ಒಂದು ಕಂಪ್ನಿಯನ್ನು ನಂಬಿ ಇವತ್ತು ನಾವು 2.5 ವರ್ಷ ಹಿಂದೆ ಒಂದು ನಾಟಿ ಮಾಡಿರುವಂತಹ ಒಂದು ಸಸಿಗಳಿಂದ ಇವತ್ತು ಕಟಾವು ಮಾಡುವಂಥ ದಿನ. ಈ ಒಂದು ಕಟಾವು ಮಾಡೋದಕ್ಕೆ ಎಲ್ಲ ಇತರೆ ಬೇರೆ ಎಲ್ಲಿ ಕರ್ನಾಟಕ ಆಗಿರ್ಬೋದು, ಕೇರಳ ಆಗಿರ್ಬೋದು, ಮತ್ತು ನಮ್ಮ ತಮಿಳುನಾಡು ಆಗಿರ್ಬೋದು, ಎಲ್ಲ ರೈತ ಬಾಂಧವರಿಗೆ ಇದು ಒಂದು ಅವರ ಕಣ್ಮುಂದೆ ಕಾಣಿಸುವಂತಹ ಒಂದು ಸನ್ನಿವೇಶ ಅಂತಲೇ ಹೇಳ್ಬೋದು. ಎಲ್ಲ ರೈತ ಬಂಧುರು ದಯವಿಟ್ಟು ಕೂಡ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಕೂಡ ನೇರವಾಗಿ ಫ್ಲೋರೋಜಾ ಗ್ರೂಪ್ ಆಫ್ ಕಂಪ್ನೀಸಲ್ಲಿರುವಂತಹ ಒಂದು ಅಧಿಕಾರಿಗಳ ಜೊತೆ ಮತ್ತು ಮ್ಯಾನೇಜಿಂಗ್ ಕಮಿಟಿಯವ್ರ ಜೊತೆ ನೀವು ಅದನ್ನು ಮಾಹಿತಿಯನ್ನು ಪಡ್ಕೊಂಡು ಮುಂದಿನ ಏನೇ ಒಂದು ಮಾಡಬೇಕಂತ ನಿಮ್ಮೆಲ್ಲರಲ್ಲೂ ವಿನಂತಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಶೇಖರೆ ಅಂತೇಳಿ ತುಮಕೂರು ಭಾಗದಿಂದ ಬಂದಿದ್ದೀವಿ. ಇಲ್ಲಿ ತಮಿಳುನಾಡಲ್ಲಿ ಇವತ್ತು ಕಟ್ ಮಾಡೋಕ್ಕೆ 2.5 ವರ್ಷದ ಗಿಡದಲ್ಲಿ ಕಟ್ ಮಾಡೋಕ್ಕೆ ಪ್ರಾತ್ಯಕ್ಷಿಕ ನೋಡಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ MD ಸಾರು ಮತ್ತು ನಮ್ಮ ಮುರಳಿ ಸಾರು, ಅನಿಲ್ ಸಾರು ಮತ್ತು ನಮ್ಮ ಡಾಕ್ಟರ್ ತನ್ವೀರ್ ಸಾರು ಮತ್ತು ಇಶಾಕ್ ಮತ್ತು ರವಿ ಸರ್ ಎಲ್ಲರ ಜೊತೆಗೆ ಬಂದಿದ್ದೀವಿ. ಇವತ್ತು ತುಂಬ ಸಂತೋಷ ಆಗ್ತಿದೆ. ಏನು ಅಂತಂದರೆ, ನಾವು 2.5 ವರ್ಷದಿಂದಲೂ ನಾವು ಕರ್ನಾಟಕದಲ್ಲಿ ಹೇಳ್ತಾ ಇದ್ದು ತುಂಬ ಅಡೆತಡೆಗಳು, ಅವಮಾನಗಳನ್ನೆಲ್ಲನೂ ಸಹಿಸ್ಕೊಂಬಂದು. ಏನಕ್ಕೆ ಅಂತಂದರೆ, ನೀವು ಹಾಕಿದ್ಮೇಲೆ ನೀವು ತಗೋತೀರಾ, ಇವೆಲ್ಲ ತಗೊಳ್ಳೋದು ಸುಳ್ಳ, ಎಲ್ಲಿ ಕಟಿಂಗ್ ಆಗ್ತಾ ಇದೆ, ಪ್ರತಿಯೊಂದು ಕ್ವಶನ್ಗಳಿಗೂ ಇವತ್ತು ನಮಗೆ ತುಂಬ ಉತ್ತರ ಸಿಕ್ಕಿದೆ. ಇವತ್ತು ನಮಗೆ ತುಂಬ ಸಂತೋಷವಾದ ದಿನ. ಇವತ್ತು ಏನು ಅಂತಂದರೆ, ಇವತ್ತು ನಮ್ಮ ಈ ತಮಿಳುನಾಡು ಭಾಗದಲ್ಲಿ ಇವತ್ತು 2.5 ವರ್ಷ ಆಗಿರೋ ಗಿಡದಲ್ಲಿ ಕಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಈ ದಿನ. ಅದಕ್ಕೋಸ್ಕರ ಈ ನೋಡಿ, ಈ ಭಾಗದಲ್ಲಿ ಬಿಟ್ಟಿರೋಕ್ಕಂಥ 3 ಇಂದ 4 ಗಿಡ ಮತ್ತು ಸಣ್ಣ ಸಣ್ಣ ಕಾಯೆಲ್ಲ ಇದೆ. ಆ ಕಾಯಿನೆಲ್ಲ ಕಟ್ ಮಾಡಿ ಈ 2.5 ವರ್ಷಕ್ಕೆ ಬಿಟ್ಟಿರೋದ್ರಿಂದ ಕಾಯಿ ಎಷ್ಟಪ್ಪ ಬಂದಿದೆ ಅಂತ ಹೇಳಿ ಕಟಿಂಗ್ ಮಾಡ್ತೀವಿ. ನೋಡಿ ಸರ್, ನಮ್ಮ MD ಸಾರ್ ಕೈಲಿಂದಾನೇ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅಡ್ರೆಸ್ ಹೇಳ್ಬೇಕಲ್ಲ, ಕಾಂಟ್ಯಾಕ್ಟ್ ಹೇಳಿ, ಬೇರೆ ಸಂಪರ್ಕ ಮಾಡಬೇಕಂತ.